ಪಡ್ಕೊಂಡು ನಿಮಗೆ ಕೊಡ್ತೀವಿ ನಾವು. ಇನ್ನು ಮೈಸೂರಲ್ಲಿ ಬಂದ್ ಬಿಸಿ ಜಾಸ್ತಿ ಆಗಿದೆ. ಬಂದ್ ಬಿಸಿಗೆ ಬಸ್ಗಳು ರೋಡಿಗೆ ಇಳಿದಿಲ್ಲ. ಬೆಂಗಳೂರಿಗೆ ಹೋಗ್ತಾ ಇದ್ದ ಕೆಲವೊಂದು ಬಸ್ಗಳನ್ನ ತಡೆ ಹಿಡಿಯಲಾಗಿದೆ. ಮೈಸೂರಲ್ಲಿ ಬೆಳಗ್ಗೆಯಿಂದ ಬಂದ್ ಬಿಸಿ ಅಲ್ಲಿ ತಟ್ತಾ ಇದೆ. ಯಾಕಂದ್ರೆ ಅಲ್ಲಿ ಒಂದು ಬಸ್ಗಳು ಆಕ್ಚುಲ್ ಆಗಿ ಬಸ್ ನಿಲ್ದಾಣಕ್ಕೆ ಬರ್ತಾ ಇರಲಿಲ್ಲ. ಇವಾಗ ಬಂದ್ ಬಿಸಿಗೆ ಬಸ್ಗಳು ರೋಡಿಗೆ ಇಳಿದಿರಲಿಲ್ಲ. ಇನ್ನೊಂದು ಕಡೆ ನಾವು ನೋಡೋದಾದ್ರೆ ಬೆಂಗಳೂರಿಗೆ ಹೋಗ್ತಾ ಇದ್ದಂತ ಕೆಲ ಬಸ್ಗಳನ್ನ ಅಲ್ಲಿ ತಡೆ ಹಿಡಿಯಲಾಗಿದೆ. ಗ್ರಾಮಾಂತರ ಬಸ್ ನಿಲ್ದಾಣದಲ್ಲಿ ಪ್ರತಿಭಟನೆ ನಡೀತಾ ಇದೆ. ತಲೆ ಮೇಲೆ ಕಲ್ಲು ಅಂದ್ರೆ ಚಪ್ಪಡಿ ಕಲ್ಲನ್ನ ಹೊತ್ತುಕೊಂಡು ರೈತರು ವಿನೂತನವಾಗಿ ಪ್ರತಿಭಟನೆ ಮಾಡಿದ್ದಾರೆ. ಇನ್ನು ಹೆಗಲಿಗೆ ಗುದ್ಲಿ ಮತ್ತೆ ಪಿಕಾಸಿ ಹಾಕೊಂಡು ಕೂಡ ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ. ಅಂದ್ರೆ ವಿನೂತನವಾಗಿ ಪ್ರತಿಭಟನೆಯನ್ನ ಮೈಸೂರು ಭಾಗದಲ್ಲಿ ರೈತರು ಮಾಡ್ತಾ ಇದ್ದಾರೆ. ರಾಜ್ಯ ರೈತ ಸಂಘ, ಹಸಿರು ಸೇನೆ ಸಾಕಷ್ಟು ಆಕ್ರೋಶವನ್ನು ವ್ಯಕ್ತಪಡಿಸಿದೆ. ಕೇವಲ ರೈತ ಸಂಘಟನೆಯವರು ಮಾತ್ರ ಅಲ್ಲ, ಸಿಐಟಿಯು ಹಾಗೇನೆ ಹಿಂದುಳಿದ ವರ್ಗಗಳ ಜಾಗೃತ ವೇದಿಕೆ, ಹತ್ತಾರು ಸಂಘಟನೆಗಳು ಈ ರೈತರ ಬಂದ್ಗೆ ಕರೆ ಕೊಟ್ಟಿದ್ರು. ಅದಕ್ಕೆ ಬೆಂಬಲವಾಗಿ ನಿಂತಿದ್ದಾರೆ, ಕೈ ಜೋಡಿಸಿದ್ದಾರೆ. ಮತ್ತೆ ವಿನೂತನವಾಗಿ ಪ್ರತಿಭಟನೆಯನ್ನ ಮೈಸೂರು ಭಾಗದಲ್ಲಿ ಮಾಡಿದ್ದಾರೆ. ತಲೆ ಮೇಲೆ ಚಪ್ಪಡಿ ಕಲ್ಲನ್ನ ಹೊತ್ಕೊಂಡು ಕೂತ್ಕೊಂಡು ಪಿಕಾಸಿ ಎಲ್ಲ ತಗೊಂಡ್ಬಂದಿದ್ದಾರೆ. ಅವರು ಅದನ್ನೆಲ್ಲ ತಂದು ವಿನೂತನವಾಗಿ ಪ್ರತಿಭಟನೆಯನ್ನ ಮಾಡಿದ್ದಾರೆ. ಸರ್ಕಾರ ಬಂತೆ, ಸರ್ಕಾರ ಸರ್ಕಾರ ಬಂತೆ, ಸರ್ಕಾರ ಎಲ್ಲಿ ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ. ಸೊ ಅಲ್ಲಿ ಸ್ವಲ್ಪ ತೀವ್ರ ಸ್ವರೂಪ ಪಡೆಯುತ್ತೆ ಅಂತ ಗೊತ್ತಾದ ತಕ್ಷಣ, ಮುನ್ಸೂಚನೆ ಸಿಕ್ಕಿದ ತಕ್ಷಣ ಪೊಲೀಸರು ಅಂತವ್ರನ್ನೆಲ್ಲ ತಮ್ಮ ವಶಕ್ಕೆ ಪಡ್ಕೊಳ್ತಾ ಇದ್ದಾರೆ. ಸೊ ಬೆಂಗಳೂರಲ್ಲಿ ಕರವೇ ಒಂದ್ ಕಡೆ ಬಸ್ ನಿಲ್ದಾಣಕ್ಕೆ ಮುತ್ತಿಗೆ, ಇನ್ನೊಂದ್ ಕಡೆ ರೈಲ್ವೆ ನಿಲ್ದಾಣಕ್ಕೆ ಮುತ್ತಿಗೆ ಎಲ್ಲ ಹಾಕಕ್ ಹೋದ್ರು. ಆ ಟೈಮ್ನಲ್ಲಿ ಪೊಲೀಸರು ಅದಕ್ಕೆ ಅವಕಾಶ ಮಾಡಿಕೊಟ್ಟಿಲ್ಲ. ನಾರಾಯಣಗೌಡ ನೇತೃತ್ವದ ಕರವೇ ಬಣ ಮುತ್ತಿಗೆ ಹಾಕಕ್ಕೆ ಹೋದಂತ ಟೈಮ್ನಲ್ಲಿ ಪೊಲೀಸರು ಅವ್ರನ್ನೆಲ್ಲ ತಮ್ಮ ವಶಕ್ಕೆ ಪಡ್ಕೊಂಡು ಕರ್ಕೊಂಡು ಹೋದ್ರು. ಇನ್ನು ಮೈಸೂರಲ್ಲಿ ಪ್ರತಿಭಟನೆಯ ಸ್ವರೂಪವನ್ನ ನಾವು ನೋಡ್ತಾ ಇದೀವಿ. ಅಲ್ಲಿ ಸ್ವಲ್ಪ ವಿನೂತನವಾಗಿ ಪ್ರತಿಭಟನೆಯನ್ನು ಮಾಡ್ತಾ ಇದ್ದಾರೆ. ಪೊಲೀಸರು ಅವರಿಗೆ ಹೇಳ್ತಾ ಇದ್ದಾರೆ. ಅಲ್ಲಿ ಬಹುಶಃ ಒಂದಿಷ್ಟು ಮಾತುಕತೆ ಆಗ್ತಾ ಇರೋ ಕಾಣಿಸ್ತಾ ಇದೆ ಮೈಸೂರಲ್ಲಿ. ಮೈಸೂರಲ್ಲಿ ಸದ್ಯಕ್ಕೆ ಬಂದ್ ಎಫೆಕ್ಟ್ ಹೆಂಗಿದೆ, ಸಿಚುವೇಶನ್ ಯಾವ ತರ ಇದೆ ಎಕ್ಸ್ಪ್ಲೈನ್ ಮಾಡೋದಕ್ಕೆ ನಮ್ಮ ರಿಪೋರ್ಟರ್ ಪುಟ್ಟಪ್ಪ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಪುಟ್ಟಪ್ಪ, ಮೈಸೂರು ಭಾಗದಲ್ಲಿ ವಿನೂತನವಾಗಿ ರೈತರು ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ. ನಮ್ ಗಮನಕ್ಕೆ ಬಂತು ವಿಜುವಲ್ಸ್ ಎಲ್ಲ ನೋಡಿದಾಗ. ಅಂದ್ರೆ ಜಾಥಾ ಏನಾದ್ರು ಮಾಡ್ತಾ ಇದ್ದಾರಾ? ಮತ್ತೆ ಪೊಲೀಸರು ಮತ್ತೆ ಪ್ರತಿಭಟನಾಕಾರ ಏನೋ ಮಾತುಕತೆಯನ್ನ ಮಾಡ್ತಾ ಇದ್ರು. ಅಂದ್ರೆ ಏನಾದ್ರು ಅವ್ರನ್ನ ವಶಕ್ಕೆ ಪಡೆಯೋ ಚಾನ್ಸಸ್ ಇದೆಯಾ? ಖಂಡಿತವಾಗಿಯೂ ಶರ್ಮಿತಾ, ಪ್ರತಿಭಟನಾ ಕಾವು ಹೆಚ್ಚಾಗ್ತಾ ಇದೆ. ನಾವೀಗ ಮೈಸೂರಿಂದ ಗ್ರಾಮಾಂತರ ಬಸ್ ನಿಲ್ದಾಣ ಮುಂಭಾಗದಲ್ಲಿದ್ದೇವೆ. ಇಲ್ಲಿರುವಂತಹ ಪ್ರತಿಭಟನಾಕಾರರು ನಾವು ಮೆರವಣಿಗೆ ಹೋಗಬೇಕು ಅಂತ ಕೇಳ್ತಾ ಇದ್ದಾರೆ. ಆದರೆ ಪೊಲೀಸರು ಅನುಮತಿಯನ್ನ ನೀಡ್ತಾ ಇಲ್ಲ. ನಾವು ದೃಶ್ಯಗಳು ಸಹ ನೋಡ್ಬೋದು. ಈಗಾಗಲೇ ಒಂದು ಕಡೆ ಕುಳಿತುಕೊಂಡು ಪ್ರತಿಭಟನೆಯನ್ನು ಮಾಡ್ತಾ ಇದ್ದಂಥ ಎಲ್ಲ ಪ್ರತಿಭಟನಾಕಾರರು ಇದೀಗ ಎದ್ದು ಮೆರವಣಿಗೆ ಮೂಲಕ ಹೊರಡೋದಕ್ಕೆ ಎಲ್ಲ ಸಿದ್ಧತೆಯನ್ನು ಮಾಡ್ಕೊಳ್ತಾ ಇದ್ದಾರೆ. ಆದರೆ ಪ್ರತಿಭಟನಾಕಾರರನ್ನ ತಡೆದಿರುವಂಥ ಪೊಲೀಸರು ಯಾವುದೇ ಕಾರಣಕ್ಕೂ ಸಹ ನಾವು ಮೆರವಣಿಗೆಗೆ ಅನುಮತಿಯನ್ನ ನೀಡೋದಿಲ್ಲ ಅನ್ನೋ ಮಾತುಗಳನ್ನು ಹೇಳ್ತಾ ಇದ್ದಾರೆ. ಮತ್ತು ಬೈಕ್ ರ್ಯಾಲಿ ಹೊರಡೋದಕ್ಕೆ ಎಲ್ಲರೂ ಸಹ ಸಜ್ಜಾಗಿದ್ರು. ಅವರನ್ನು ಸಹ ತಡೆದಂತ ಪೊಲೀಸರು ಬೈಕ್ ರ್ಯಾಲಿಗೂ ಸಹ ಯಾವುದೇ ರೀತಿಯಾದಂತಹ ಒಂದು ಅನುಮತಿಯನ್ನ ನೀಡಿಲ್ಲ. ಈಗ ದೃಶ್ಯದಲ್ಲೂ ಸಹ ನೋಡ್ಬೋದು, ಬೈಕ್ಗಳನ್ನ ನಿಂತ್ಕೊಂಡಿದ್ದಾರೆ. ಸಾಕಷ್ಟು ಜನ, 800ಕ್ಕೂ ಹೆಚ್ಚು ಪೊಲೀಸ್ ಸಿಬ್ಬಂದಿಯಿಂದ ಈಗಾಗಲೇ ನಿಯೋಜನೆ ಸಹ ಮಾಡಲಾಗಿದೆ. ಹಾಗೇನಾದ್ರೂ ಅನುಮತಿಯನ್ನ ನಿರಾಕರಿಸಿ ಉಲ್ಲಂಘಿಸಿ, ನಿಯಮಗಳನ್ನು ಉಲ್ಲಂಘಿಸಿ ಏನಾದ್ರೂ ಮುಂದಕ್ಕೆ ಹೋದ್ರೆ ನಾವು ವಶಕ್ಕೆ ಪಡೆಯಬೇಕಾಗತ್ತೆ ಅನ್ನೋ ಸೂಚನೆಗಳನ್ನು ಸಹ ಕೊಟ್ಟಿದ್ದಾರೆ. ಏನು ಬಸ್ ನಿಲ್ದಾಣದ ಮುಂಭಾಗದಲ್ಲಿ ಪ್ರತಿಭಟನೆಯನ್ನು ಬಹುತೇಕ ಎಲ್ಲ ಪ್ರತಿಭಟನಾಕಾರರು ಇದೀಗ ಆ ಸ್ಥಳವನ್ನು ಬಿಟ್ಟು ಬೇರೆ ಬೇರೆ ಸ್ಥಳಗಳಿಗೆ ಹೋಗ್ತಾ ಇದ್ದಾರೆ. ದೃಶ್ಯಗಳು ಸಹ ನೋಡಬಹುದು. ಮೈಸೂರು ಗ್ರಾಮಾಂತರ ಬಸ್ ನಿಲ್ದಾಣದ ಮುಂಭಾಗದಲ್ಲಿ ಇದ್ದಂತಹ ಪರಿಸ್ಥಿತಿ ಒಂದಷ್ಟು ಗೊಂದಲದ ವಾತಾವರಣವನ್ನು ಇಲ್ಲಿ ನಿರ್ಮಾಣ ಮಾಡಿದ್ದಾರೆ. ಸದ್ಯಕ್ಕೆ ಸಾಂಕೇತಿಕವಾಗಿ ಪ್ರತಿಭಟನೆ ಮಾಡ್ತಾ ಇದ್ದಂತ ಎಲ್ಲರೂ ಸಹ ಪ್ರತಿಭಟನಾ ಸ್ಥಳದಿಂದ ವಾಪಸ್
ಹೋಗ್ತಾ ಇದ್ದಾರೆ. ಇನ್ನು ಕೆಲವೇ ಕ್ಷಣಗಳಲ್ಲಿ ಬಸ್ ಸಂಚಾರವೂ ಸಹ ಆರಂಭವಾಗುವಂತ ಸಾಧ್ಯತೆ ಇದೆ. ಈ ಸ್ಥಳವನ್ನು ಬಿಟ್ಟು ಬೇರೆ ಬೇರೆ ಸ್ಥಳಗಳಲ್ಲಿ ನಾವು ಪ್ರತಿಭಟನೆಯನ್ನು ಮಾಡ್ತೀವಿ, ಅದಕ್ಕೂ ನಮಗೆ ಅನುಮತಿಯನ್ನ ನೀಡಬೇಕು ಅನ್ನೋದು ಪ್ರತಿಭಟನಾಕಾರರ ಒತ್ತಾಯವಾಗಿದೆ. ಆದರೆ ಒಂದೇ ಒಂದು ಸ್ಥಳದಲ್ಲಿ ನಿಮಗೆ ಪ್ರತಿಭಟನೆಗೆ ಅವಕಾಶವನ್ನು ಕೊಟ್ಟಿದ್ದೀವಿ, ಅಷ್ಟು ಮಾತ್ರ ಮಾಡಬೇಕು ಅನ್ನೋದು ಪೊಲೀಸರ ಸೂಚನೆ ಆಗಿದೆ. ಸದ್ಯಕ್ಕೆ ಪರಿಸ್ಥಿತಿಯನ್ನ ನಿಯಂತ್ರಣಕ್ಕೆ ತೆಗೆದುಕೊಂಡಿರುವಂತಹ ಪೊಲೀಸರು ಪ್ರತಿಭಟನಾಕಾರರನ್ನ ಬಸ್ ನಿಲ್ದಾಣದಿಂದ ಪಕ್ಕದಕ್ಕೆ ಕಳಿಸಿ ಬಸ್ಗಳ ಸಂಚಾರಕ್ಕೆ ಅನುವನ್ನು ಮಾಡಿಕೊಡ್ತಾ ಇದ್ದಾರೆ. ಪ್ರತಿಭಟನೆ 9 ಗಂಟೆ ನಂತರ ಟೌನ್ ಹಾಲ್ ನಲ್ಲಿ ಮುಂದುವರಿಯುವಂತಹ ಸಾಧ್ಯತೆಗಳು ಸಹ ಹೆಚ್ಚಾಗಿ ಕಾಣಿಸ್ತಾ ಇದೆ. ಶರ್ಮಿತಾ, ಫೈನ್, ಥ್ಯಾಂಕ್ ಯು ಪುಟ್ಟಪ್ಪ.